ಬೆಲ್ಲವು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಬೆಲ್ಲದಲ್ಲಿ ಕಬ್ಬಿಣದ ಅಂಶ ಇರುವುದರಿಂದ ರಕ್ತದೊತ್ತಡವನ್ನ ನಿಯಂತ್ರಿಸಲು ಸಹಕಾರಿಯಾಗಿದೆ. ಇದು ಆಕ್ಸಿಡೇಟಿವ್ ಒತ್ತಡವನ್ನ ನಿವಾರಿಸುತ್ತದೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಅದಕ್ಕಾಗಿಯೇ ನಮ್ಮ ಹಿರಿಯರು ಊಟದ ನಂತರ ಬೆಲ್ಲದ ತುಂಡು ಸೇವಿಸಬೇಕೆಂದು ನಂಬುತ್ತಾರೆ. ಆದರೆ ಇದು ಮಧುಮೇಹಿಗಳಿಗೆ ಒಳ್ಳೆಯದು ಕೆಟ್ಟದು ಎನ್ನುವುದನ್ನ ತಿಳಿಯಬೇಕಿದೆ. ಬಹುತೇಕ ಸಕ್ಕರೆ ಕಾಯಿಲೆ ಇರುವವರು ಸಕ್ಕರೆಯ ಆಹಾರವನ್ನು ಮಾತ್ರ ತಿನ್ನಬಾರದು. ಬೆಲ್ಲದ ಆಹಾರ ಸ್ವಲ್ಪ ತಿನ್ನಬಹುದು ಎಂದು ತಿಳಿದಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ ಎನ್ನುವುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ಟೈಪ್ 2 ಡಯಾಬಿಟಿಸ್ ಹೊಂದಿರುವ ಜನರು ತಾವು ತಿನ್ನುವುದರ ಬಗ್ಗೆ ಹೆಚ್ಚು ಜಾಗರೂಕರಾಗಿರಲು ಶಿಫಾರಸು ಮಾಡಲಾಗುತ್ತದೆ. ಸಿಹಿ ತಿಂಡಿಗಳು, ಕೋಲಾಗಳು ಮತ್ತು ಹೆಚ್ಚಿನ ಸಕ್ಕರೆಯನ್ನ ಒಳಗೊಂಡಿರುವ ಇತರ ಆಹಾರ ಉತ್ಪನ್ನಗಳಿಂದ ದೂರವಿರಲು ಅವರಿಗೆ ಸಲಹೆ ನೀಡಲಾಗುತ್ತದೆ. ಮಧುಮೇಹದಿಂದ ಬಳಲುತ್ತಿರುವ ಜನರು ತಮ್ಮ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಆಗಾಗ್ಗೆ ಸ್ವಲ್ಪ ಆಹಾರವನ್ನ ಸೇವಿಸಲು ಶಿಫಾರಸು ಮಾಡ್ತಾರೆ. ಆದರೆ ಮಧುಮೇಹದಿಂದ ಬಳಲುತ್ತಿರುವ ಜನರು ಸಾಮಾನ್ಯವಾಗಿ ಸಕ್ಕರೆಯನ್ನ ನೈಸರ್ಗಿಕ ರೂಪದಲ್ಲಿ ಸೇವಿಸುವುದರಿಂದ ಹೆಚ್ಚು ಹಾನಿಯಾಗುವುದಿಲ್ಲ ಎಂದು ಭಾವಿಸುತ್ತಾರೆ. ಆದರೆ ಮಧುಮೇಹಿಗಳಿಗೆ ಸೂಕ್ತವಾದ ಆಹಾರವು ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನ ಹೊಂದಿರುವ ಆಹಾರಗಳನ್ನು ಒಳಗೊಂಡಿರುತ್ತದೆ. ಬೆಲ್ಲದ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾ ಹೆಚ್ಚಿರುವುದರಿಂದ ಮಧುಮೇಹಿಗಳು ಬೆಲ್ಲವನ್ನ ಸೇವಿಸುವುದು ಸೂಕ್ತವಲ್ಲ. ಇನ್ನು ಮಧುಮೇಹ ಹೊಂದಿರುವ ಅನೇಕ ಜನರು ಆರೋಗ್ಯಕರವಾಗಿರಲು ನೈಸರ್ಗಿಕ ಸಿಹಿಕಾರಕಗಳ ಕಡೆಗೆ ತಿರುಗುತ್ತಾರೆ. ಜನಪ್ರಿಯ ನೈಸರ್ಗಿಕ ಸಿಹಿಕಾರಗಳಲ್ಲಿ ಜೇನುತುಪ್ಪ ಮತ್ತು ಬೆಲ್ಲ ಸೇರಿವೆ. ಸಂಸ್ಕರಿಸಿದ ಸಕ್ಕರೆಗೆ 2 ಆಯ್ಕೆಗಳು ಆರೋಗ್ಯಕರ ಪರ್ಯಾಯಗಳಾಗಿವೆ. ಅವುಗಳನ್ನ ಆರೋಗ್ಯಕರವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಅವುಗಳು ಸಕ್ಕರೆಯಾಗಿ ಸಂಸ್ಕರಿಸಲ್ಪಡುವುದಿಲ್ಲ. ಹೀಗಾಗಿ ಕಡಿಮೆ ರಾಸಾಯನಿಕಗಳು ಮತ್ತು ಸಂರಕ್ಷಣೆಗಳನ್ನ ಹೊಂದಿರುತ್ತವೆ. ಬಿಳಿ ಮತ್ತು ಕಂದು ಸಕ್ಕರೆಗೆ ಹೋಲಿಸಿದರೆ ಬೆಲ್ಲ ಮತ್ತು ಜೇನುತುಪ್ಪವನ್ನ ಉತ್ತಮ ಮತ್ತು ಆರೋಗ್ಯಕರ ಆಯ್ಕೆಗಳೆಂದು ಪರಿಗಣಿಸಲಾಗುತ್ತದೆ. ಇನ್ನು ಮಧುಮೇಹಿಗಳು ತಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಿಹಿ ತಿನಿಸನ್ನ ಸಾಧ್ಯವಾದಷ್ಟು ದೂರವಿಡಲು ಸೂಚಿಸಲಾಗುತ್ತದೆ. ಏಕೆಂದರೆ ನಾವು ಸೇವಿಸುವ ಆಹಾರವು ಸಾಮಾನ್ಯವಾಗಿ ಕಾರ್ಬೋಹೈಡ್ರೇಟ್ಗಳು ಮತ್ತು ನೈಸರ್ಗಿಕ ಸಕ್ಕರೆಯಿಂದ ಸಮೃದ್ಧವಾಗಿದೆ. ಇದು ನಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಸ್ಥಿರವಾಗಿಡಲು ಮತ್ತು ಕಡಿಮೆಯಾಗದಂತೆ ತಡೆಯಲು ಸಾಕಾಗುತ್ತದೆ. ಇನ್ನು ಸಕ್ಕರೆಗಿಂತ ಬೆಲ್ಲವು ಆರೋಗ್ಯಕರವಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ. ಆದರೆ ಮಧುಮೇಹಿಗಳಿಗೆ 2 ಒಂದೇ ಅರ್ಥ. ಆದ್ದರಿಂದ ಮಧುಮೇಹಿಗಳು ಬೆಲ್ಲವನ್ನ ಸೇವಿಸುತ್ತಿದ್ದರೆ ಅವರು ಅದನ್ನ ಮಿತವಾಗಿ ಸೇವಿಸಬೇಕು. ಬೆಲ್ಲವು ಸಾಕಷ್ಟು ಹೆಚ್ಚಿನ ಸಕ್ಕರೆಯ ಅಂಶವನ್ನ ಹೊಂದಿದೆ. ಆದ್ದರಿಂದ ಇದು ಮಧುಮೇಹಿಗಳಿಗೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ಹೆಚ್ಚಿಸಲು ಕಾರಣವಾಗಬಹುದು. ಬೆಲ್ಲವು 84.4ರ ಹೆಚ್ಚಿನ ಗ್ಲೈಸೆಮಿಕ್ ಸೂಚ್ಯಂಕವನ್ನ ಹೊಂದಿದೆ. ಆದ್ದರಿಂದ ಇದು ಮಧುಮೇಹಿಗಳು ಸೇವಿಸಲು ಯೋಗ್ಯವಾಗಿಲ್ಲ. ಇನ್ನು ಕೃತಕ ಸಿಹಿಕಾರಕಗಳಿಗಿಂತ ನೈಸರ್ಗಿಕ ಸಿಹಿಕಾರಕಗಳನ್ನ ಆಯ್ಕೆ ಮಾಡುವುದು ಖಂಡಿತವಾಗಿಯೂ ಆರೋಗ್ಯಕರ ಆಯ್ಕೆಯಾಗಿದೆ. ಅಂದರೆ ನೈಸರ್ಗಿಕ ಸಿಹಿಕಾರಕವನ್ನ ಬಯಸಿದಷ್ಟು ಸೇವಿಸಬಹುದು ಎಂದಲ್ಲ. ನಿಮಗೆ ಮಧುಮೇಹ ಇರಲಿ ಇಲ್ಲದಿರಲಿ ಸಿಹಿ ತಿನಿಸುಗಳನ್ನ ಮಿತವಾಗಿ ಸೇವಿಸುವುದೇ ಒಳ್ಳೆಯದು. ನೀವು ಮಧುಮೇಹವನ್ನ ಹೊಂದಿರದಿದ್ದರೂ ಸಹ ಸಿಹಿಕಾರಕಗಳ ಅತಿಯಾದ ಸೇವನೆಯು ತೂಕ ಹೆಚ್ಚಾಗಲು ಕಾರಣವಾಗಬಹುದು ಮತ್ತು ಬೊಜ್ಜು ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನ ಹೆಚ್ಚಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.